ಬೆಲ್ಲಿ ಫ್ಯಾಟ್ನ ಹೇಗೆ ಕಡಿಮೆ ಮಾಡೋದು? ಎಕ್ಸಸೈಸಲ್ಲಿ ಯಾವ ರೀತಿಯಾದಂಥ ಎಕ್ಸಸೈಸ್ ಮಾಡಬೇಕು? ಬಾಣಂತಿಗೆ ನೀರು ಕೊಡಬೇಡಿ. ಹಾಯ್ ಫ್ಯಾಮಿಲಿ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನೀವು ಕೇಳಿರುವಂಥ Q&Aಗೆ ಆನ್ಸರ್ ಮಾಡೋದಕ್ಕೆ ಬಂದಿದ್ದೀನಿ. ಸುಮಾರು ಕ್ವೆಶನ್ಸ್ ಬಂದಿದೆ ಆ್ಯಂಡ್ ಅದನ್ನಲ್ಲಿ ಪಿಕ್ ಮಾಡಿ ಪರ್ಟಿಕ್ಯುಲರ್ಲಿ ನಾನು ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಆನ್ಸರ್ ಮಾಡ್ತೀನಿ. ಫಸ್ಟ್ ಕ್ವೆಶನ್, ಬೆಲ್ಲಿ ಫ್ಯಾಟ್ನ ಹೇಗೆ ಕಡಿಮೆ ಮಾಡೋದು ಪ್ರೆಗ್ನೆನ್ಸಿ ಆದ ನಂತರ ಅಂತ. ಇದಕ್ಕೆ ಯಾವುದೇ ರೀತಿಯಾದಂಥ ಮ್ಯಾಜಿಕ್ ಇಲ್ಲ, ಆಯಿತಾ? ಆದರೆ ಇಂಪಾರ್ಟೆಂಟಾಗಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಕನ್ಸಿಸ್ಟೆನ್ಸಿ, ಕಾಂಬಿನೇಷನ್ ಆಫ್ ವರ್ಕೌಟ್ ಆ್ಯಂಡ್ ಡಯಟ್. ಯಾಕೆ ಕಾಂಬಿನೇಷನ್ ಆಫ್ ವರ್ಕೌಟ್ ಆ್ಯಂಡ್ ಡಯಟ್ ಅಂತ ಹೇಳ್ತೀನಿ ಅಂದರೆ, ವರ್ಕೌಟ್ ನಿಮಗೆ ಬರೀ 20% ಆದರೆ 80% ನೀವು ಊಟ ಮಾಡೋದ್ರ ಮೇಲೆ. ನೀವೇನು ತಿಂತೀರೋ ಅದನ್ನೇ ದಟ್ಸ್ ವಾಟ್ ಯು ಬಿಕಮ್. ಆ್ಯಂಡ್ ರಿಕವರಿ ಭಾಳ ಇಂಪಾರ್ಟೆಂಟ್. ನೀವೇನೇ ಎಕ್ಸಸೈಸ್ ಮಾಡಿದ್ರೂ ಅದನ್ನು ರಿಕವರಿ ಮಾಡ್ಕೊಳ್ಳೋಕ್ಕೆ ರೆಸ್ಟಿಂಗ್ ಭಾಳ ಇಂಪಾರ್ಟೆಂಟ್. ಹಾಗಾಗಿ ನಿದ್ರೆ ಭಾಳ ಇಂಪಾರ್ಟೆಂಟ್. ಎಕ್ಸಸೈಸಲ್ಲಿ ಯಾವ ರೀತಿಯಾದಂಥ ಎಕ್ಸಸೈಸ್ ಮಾಡಬೇಕು? ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್, ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಆ್ಯಂಡ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್, ಬೇಸಿಕಲಿ ಹೋಲ್ ಬಾಡಿ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಮಾಡೋದು ಬಹಳ ಮುಖ್ಯವಾಗುತ್ತೆ. ಆ್ಯಂಡ್ ಗುಡ್ ಹೈಡ್ರೇಷನ್, ಚೆನ್ನಾಗಿ ನೀರನ್ನ ತಗೊಳ್ಳಿ, ಚೆನ್ನಾಗಿ ನೀರನ್ನ ಕುಡೀರಿ. ಆ್ಯಂಡ್ ಪೋಸ್ಟ್ಪಾರ್ಟಮಲ್ಲಿ ಎಷ್ಟೋ ಜನ ಹೇಳೋದನ್ನು ನೀರು ಕೊಡಬೇಡಿ, ಬಾಣಂತಿಗೆ ನೀರು ಕೊಡಬೇಡಿ, ಮಣ್ಣಂಗಟ್ಟಿ, ಈ ಮಾತನ್ನ ಕೇಳಬೇಡಿ ಯಾರೂ. ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ನೀವು ಮಾಡೋಕ್ಕೂ ಮುಂಚೆ ಅದಕ್ಕೆ ಬ್ರೀದಿಂಗ್ ಟೆಕ್ನಿಕ್ಸ್ ಏನು ಆ್ಯಂಡ್ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಯಾವ ತಿಂಗಳಿಂದ ಮಾಡಬೇಕು ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ. ಅದನ್ನು ಅತಿ ಬೇಗ ಆನ್ಸರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ಕ್ವೆಶನ್ ಏನು ಬಂದಿತ್ತು ಅಂದರೆ, ಪೆಲ್ವಿಕ್ ಫ್ಲೋರ್ ಪ್ರೋಲ್ಯಾಪ್ಸ್ ಬಗ್ಗೆ ನನಗೆ ಒಂದು ಕ್ವೆಶನ್ ಬಂದಿತ್ತು. ಪೆಲ್ವಿಕ್ ಫ್ಲೋರ್ ಪ್ರೋಲ್ಯಾಪ್ಸ್ ಅಂತಂದರೆ ಲೀಕೇಜ್ ಆಗುವಂಥದ್ದು, ನಡೆದ್ರೆ ಯೂರಿನ್ ಪಾಸ್ ಆಗಿಬಿಡುತ್ತೆ, ನಿಮ್ಗೆ ಕಂಟ್ರೋಲ್ ಇರೋಲ್ಲ ನಿಮ್ಮ ಪೆಲ್ವಿಕ್ ಫ್ಲೋರ್ ಮೇಲೆ. ರೀಸನ್ ಏನಕ್ಕೆ ಆಗುತ್ತಪ್ಪ ಅಂತಂದರೆ, ನಿಮ್ಮ ವಜೈನಲ್ ಬರ್ತಿಂದ ಮೋಸ್ಟ್ಲಿ ಇಶ್ಯೂಸ್ ಬರುತ್ತೆ. ಯಾರೂ ಇದನ್ನು ಅಡ್ರೆಸ್ ಮಾಡೋದಿಲ್ಲ. ವಜೈನಲ್ ಬರ್ತ್ ಆಗೋದ್ರಿಂದ ಭಾಳ ಒಳ್ಳೆಯದು, ಅದಾಗುತ್ತೆ ಇದಾಗುತ್ತೆ. ಬಟ್ ಆಲ್ಸೋ ದೇರ್ ಇಸ್ ನೆಗೆಟಿವ್ ಸೈಡ್ ಫಾರ್ ವಜೈನಲ್ ಬರ್ತ್ಸ್. ಆ್ಯಂಡ್ ತುಂಬ ಫೋರ್ಸ್ ಕೂಡ ಮಾಡ್ತೀವಿ, ನಮ್ಮ ಕಲ್ಚರ್ ಕೂಡ ಅದನ್ನು ತುಂಬ ಫೋರ್ಸ್ ಮಾಡುತ್ತೆ ಹೆಣ್ಮಕ್ಳ ಮೇಲೆ. ಇಟ್ ಶುಡ್ ಬಿ ಇಂಡಿವಿಜುವಲ್ ಚಾಯ್ಸ್ ಅಕಾರ್ಡಿಂಗ್ ಟು ಮೀ. ಆ್ಯಂಡ್ ಹೆವಿ ಲಿಫ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಆದಷ್ಟು ಪ್ರೆಷರ್, ನಿಮ್ಮ ಅಬ್ಡೋಮೆನ್ ಮೇಲೆ ಪ್ರೆಷರ್ ಹಾಕುವಂಥ ವರ್ಕೌಟ್ಸ್ನ ಮಾಡಬೇಡಿ. ಜಂಪಿಂಗು, ರನ್ನಿಂಗ್ ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮೇಯ್ನಾಗಿ ಪೆಲ್ವಿಕ್ ಪ್ರೋಲ್ಯಾಪ್ಸ್ ಸಿಂಪ್ಟಮ್ಸ್ ನೀವು ಅವಾಯ್ಡ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಪೆಲ್ವಿಕ್ ಫ್ಲೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ನ ನೀವು ಮಾಡಬೇಕು. ಇನ್ನೊಂದು ಈ ಹೊಟ್ಟೆ ಕಮ್ಮಿ ಮಾಡೋ ಒಂದು ಪ್ರಶ್ನೆ ಏನಿದೆ, ಎಲ್ಲ ಹೆಣ್ಮಕ್ಳು ನಾವು ಕೇಳ್ತಿರೋದಲ್ಲ, ಹೊಟ್ಟೆ ಹೇಗೆ ಕಡಿಮೆ ಮಾಡೋದು, ಹೊಟ್ಟೆ ಹೇಗೆ ಕಮ್ಮಿ ಮಾಡೋದು. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಹೊಟ್ಟೆ ಏನು ಡುಮ್ಮು ಕಾಣ್ತಾ ಇರುತ್ತಲ್ಲ, ಅದು ಬರೀ ಕೊಬ್ಬಿನ ಅಂಶ ಮಾತ್ರ ತುಂಬಿರುತ್ತೆ ಅಂದ್ಕೊಂಬಿಡಿ. ಎಷ್ಟೋ ಸತಿ ಅಲ್ಲಿ ಬ್ಲೋಟಿಂಗ್ ಆಗಿರುತ್ತೆ, ಇನ್ಫ್ಲೇಷನ್ಸ್ ಆಗಿರುತ್ತೆ. ನೀವು ಯಾವುದು ಊಟ ಮಾಡಿರ್ತೀರ ಆ ಊಟ ನಿಮ್ಗೆ ಸೆಟ್ ಆಗಿರೋದಿಲ್ಲ ಕೆಲವೊಂದು ಅಂಶ. ಆ್ಯಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗುತ್ತೆ. ಆ್ಯಂಡ್ ಆ್ಯಬ್ ಸಪ್ರೆಷನಿಂದ ಆಗುತ್ತೆ. ಆ್ಯಬ್ ಸಪ್ರೆಷನ್ ಅಂದರೆ ಏನು ಅನ್ನೋದು ನಾನು ಕಂಪ್ಲೀಟ್ ಡೀಟೇಲಾಗಿ ನಿಮಗೆ ನನ್ನ ವ್ಲಾಗಲ್ಲಿ ನಾನು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ, ನನ್ನ ಇನ್ಸ್ಟಾಗ್ರಾಮ್ ಯಾರ್ಯಾರು ಫಾಲೋ ಮಾಡ್ತಿರೋ ಅವ್ರಿಗೆ. ಆ್ಯಂಡ್ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಲ್ಲಿ ಬ್ರೀದಿಂಗ್ ಟೆಕ್ನಿಕ್ಸ್ನ ನೀವು ಕರೆಕ್ಟಾಗಿ ಮಾಡಿದಾಗ ನಿಮ್ಮ ಪೆಲ್ವಿಕ್ ಪ್ರೋಲ್ಯಾಪ್ಸ್ ಏನಿದೆ ಅದು ನಾರ್ಮಲ್ಗೆ ಬರೋವಂಥ ಚಾನ್ಸಸ್ ಇರುತ್ತೆ. ಕೀಗಲ್ ಎಕ್ಸಸೈಸಸ್ ಅಂತ ಹೇಳ್ತಾರೆ. ಕೀಗಲ್ ಎಕ್ಸಸೈಸ್ ಅಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮಗೆ. ಕೀಗಲ್ ಎಕ್ಸಸೈಸ್ ಅಂದರೆ ಏನು ಅಂತ. ಕೀಗಲಲ್ಲಿ ನೀವು ಯೂರಿನ್ ಪಾಸ್ ಆಗಬೇಕಾದ್ರೆ, ಅಯ್ಯೋ ನಾನು ಇನ್ನು ಯೂರಿನ್ ಪಾಸ್ ಮಾಡಬಾರ್ದು, ನನ್ನ ಮಗಳು ನೋಡ್ತಾ ಇದ್ದಾಳೆ, ಯೂರಿನ್ ಪಾಸ್ ಮಾಡಬಾರ್ದು ಅಂತ ಹೋಲ್ಡ್ ಮಾಡ್ತಿರಲ್ಲ ವಜೈನಿಂದ, ಅದನ್ನು ಹೋಲ್ಡ್ ಮಾಡಿ ರಿಲೀಸ್ ಮಾಡುವಂಥ ಪ್ರೋಸೆಸ್ನ ಕೀಗಲ್ ಅಂತ ಹೇಳ್ತಾರೆ. ಅದೇನಾಗುತ್ತೆ ಅಂದರೆ ನಿಮ್ಮ ವಜೈನಲ್ ಏರಿಯಾನ ಸ್ಟ್ರೆಂಥನಿಂಗ್ ಮಾಡುತ್ತೆ. ಸೊ ಯೂಶ್ವಲಿ ದಟ್ ಈಸ್ ಯೂಸ್ಡ್ ಫಾರ್ ಸ್ಟ್ರೆಂಥನಿಂಗ್ ಯೋರ್ ರಿಲ್ಯಾಕ್ಸ್ ಆಗಿ ನಿಮ್ಮ ನೋಸಿಂದ ಬ್ರೀದ್ ಮಾಡಿ, ಯು ಹ್ಯಾವ್ ಟು ಬ್ರೀದ್ ಔಟ್ ಥ್ರೂ ಯೋರ್ ಮೌತ್. ಮೇಯ್ನಾಗಿ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಟೆಕ್ನಿಕನ್ನು ನಾನು ನಿಮ್ಗೆ ಇವಾಗ ಹೇಳ್ಕೊಡ್ಬೇಕು ಅಂದರೆ, ಬ್ರೀದ್ ಇನ್ ಮಾಡಿದಾಗ ನಿಮ್ಮ ಲಂಗ್ಸಲ್ಲಿ, ನಿಮ್ಮ ದೇಹದಲ್ಲಿ ಗಾಳಿ ತುಂಬ್ಕೋಬೇಕು. ಬ್ರೀದ್ ಔಟ್ ಮಾಡಿದಾಗ ಗಾಳಿ ಎಂಟಿ ಆಗಬೇಕು. ಗಾಳಿ ಹೋದಾಗ ಏನಾಗುತ್ತೆ, ಎಲ್ಲ ತನ್ನ ಶೇಪ್ಗೆ ಬಂದು ಕುತ್ಕೊಳ್ಳುತ್ತೆ. ದಟ್ಸ್ ಹೌ ಯು ಟ್ರೈನ್ ಯುವರ್ ಬಾಡಿ, ಬೈ ಬ್ರೀದಿಂಗ್ ಇನ್, ಬೈ ಫಿಲ್ಲಿಂಗ್, ಗಾಳಿನ ಒಳಗೆ ತುಂಬಿಸ್ಕೊಳ್ಳೋದು ಲಂಗ್ಸಲ್ಲಿ. ಆಮೇಲೆ ಖಾಲಿ ಆಗ್ತಾ ಆಗ್ತಾ ಬ್ರೀದ್ ಔಟ್ ಮಾಡ್ತಾ ಮಾಡ್ತಾ ಲಂಗ್ಸ್ ಒಳಗೆ ಬರಬೇಕು. ಆ್ಯಂಡ್ ಹೊಟ್ಟೆಯಿಂದ ಬ್ರೀದ್ ಮಾಡೋದು ಹಾಗೆ. ಬ್ರೀದ್ ಇನ್ ಮಾಡಬೇಕಾದ್ರೆ ಯು ಫಿಲ್ ದಟ್ ಏರ್, ಬ್ರೀದ್ ಔಟ್ ಮಾಡಬೇಕಾದ್ರೆ ಯು ಪುಲ್ ಯುವರ್ ಏರ್, ಹೊಟ್ಟೆನ ಒಳಭಾಗಕ್ಕೆ ತಗೊಳ್ಳೋದು. ನೀವು ಅಬ್ಸರ್ವ್ ಮಾಡಿ, ಬೇಕಾದ್ರೆ ನೀವು ಬ್ರೀದಿಂಗ್ ಟೆಕ್ನಿಕ್ನ ತಪ್ಪು ಮಾಡ್ತಾ ಇರ್ತೀರ.
ದಟ್ ಈಸ್ ವೈ ನಿಮಗೆ ಎಕ್ಸಸೈಸ್ ಮಾಡಬೇಕಾದ್ರೆ ಏನಕ್ಕೆ ಕೋರ್ ಎಂಗೇಜ್ ಆಗಲ್ಲ ಅಂದರೆ ಬ್ರೀದಿಂಗ್ ಟೆಕ್ನಿಕ್ನ ತಪ್ಪು ಯೂಸ್ ಮಾಡ್ತಾ ಇರ್ತೀರ. 30 ವರ್ಷಕ್ಕೇ ಎಷ್ಟೋ ಇನ್ನೊಂದು ಕ್ವೆಶನ್ ಬಂದಿತ್ತು, 30 ವರ್ಷಕ್ಕೆ ಯಾಕೆ ನೀ ಪೇನ್ ಬರುತ್ತೆ ಅಂತ. ಹ್ಯಾಮ್ಸ್ಟ್ರಿಂಗ್ಸ್ ಟೈಟ್ ಇರುತ್ತೆ, ಲೋವರ್ ಬ್ಯಾಕ್ ಪೇನ್, ಲೋವರ್ ಬ್ಯಾಕ್ ಏನಂತಾರೆ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ, ಮತ್ತು ಲೋವರ್ ಬ್ಯಾಕ್ ಪೇನ್ ಇರುತ್ತೆ, ನೆಕ್ ಪೇನ್ ಇರುತ್ತೆ. ಇಟ್ಸ್ ಆಲ್ ಇಂಟರ್ ಕನೆಕ್ಟೆಡ್. ಸೊ ನೀವು ಯಾವಾಗ ನಿಮ್ಮ ಹ್ಯಾಮ್ಸ್ಟ್ರಿಂಗ್ಸು, ನಿಮ್ಮ ಇಡೀ ಬಾಡಿ ಸ್ಟ್ರೆಚಸ್ ಕರೆಕ್ಟಾಗಿರುತ್ತೆ. ಆ್ಯಂಡ್ ನೀವು ಹ್ಯಾಮ್ಸ್ಟ್ರಿಂಗ್ ಟೈಟ್ ಇದೆಯಲ್ವ ಅಂತ ಹೆಂಗೆ ಗೊತ್ತಾಗೋದು ಅಂದರೆ, ಈಸಿಯಾಗಿ ಮಲ್ಕೊಳ್ಳಿ, ಕಾಲನ್ನ ಈ ರೀತಿ ಸ್ಟ್ರೈಟ್ ಮಾಡಿ, ಪಾದನ ಫ್ಲೆಕ್ಸ್ ಮಾಡಿ. ಅಕಸ್ಮಾತ್ ಇಲ್ಲಿ ನೋವು ಬಂತು ಅಂದರೆ ಹ್ಯಾಮ್ಸ್ಟ್ರಿಂಗ್ ಇಶ್ಯೂ ಇರೋರಿಗೆಲ್ಲರಿಗೂ ನೀ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆ್ಯಂಡ್ ಆದಷ್ಟು ಬೇಗ ಚಿಕ್ಕ ವಯಸ್ಸಲ್ಲೇ ನೋಡಿಕೊಂಡು ಫಿಸಿಕಲ್ ಆ್ಯಕ್ಟಿವಿಟಿನ ಮಾಡಿ. ಇಟ್ಸ್ ಟೂ ಲೇಟ್ ವೆನ್ ಯು ಎಂಟರ್ ಹಾಸ್ಪಿಟಲ್ ಆ್ಯಂಡ್ ಡೂ ಆಪರೇಷನ್ಸ್. ಅದಕ್ಕೆ ಮುಂಚೆನೇ ಟೇಕ್ ಕೇರ್ ಅಂತ ಹೇಳ್ತೀನಿ. ಇನ್ನೊಂದು ಪ್ರಶ್ನೆ ಏನು ಬಂದಿತ್ತು, ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಿ ಆದರೆ ನನಗೆ ಡಯಟ್ ಮಾಡೋಕ್ಕಾಗಲ್ಲ, ನನಗೆ 11 ತಿಂಗಳ ಮಗು ಇದೆ ಅಂತ ಒಂದು ಪ್ರಶ್ನೆ ಬಂದಿತ್ತು. ನಿಮ್ಮ ಬಾಡಿಗೆ ನ್ಯೂಟ್ರಿಷನ್ಸ್ ಏನು ಕರೆಕ್ಟಾಗಿ ಕೊಡಬೇಕು ಇರುತ್ತಲ್ಲ, ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಡಯಟ್. ಡಯಟ್ ಅಂದ ತಕ್ಷಣ ಕಮ್ಮಿ ಪೋರ್ಷನ್ ತಿನ್ನೋದಲ್ಲ, ಕರೆಕ್ಟಾಗಿರುವಂಥ ಪೋರ್ಷನ್ ತಿನ್ನೋದು. ಇನ್ಸ್ಟೆಡ್ ಆಫ್ ಫಾಲೋವಿಂಗ್ ಎಕ್ಸ್ಟ್ರೀಮ್ ಡಯಟನ್ನು ಮಾಡೋದಕ್ಕಿಂತ ಫೋಕಸ್ ಮಾಡಿ ಬ್ಯಾಲೆನ್ಸ್ಡಾಗಿ ನನ್ನ ದೇಹಕ್ಕೆ ಏನು ತಗೊಳ್ಬೇಕು, ಕರೆಕ್ಟಾಗಿರುವಂಥ ಫೈಬರ್, ಪ್ರೋಟೀನ್, ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ ಹಾಲು, ಆಮೇಲೆ ಹೆಲ್ದಿಯಾಗಿರುವಂಥ ಫ್ಯಾಟ್ಸ್. ಹೆಲ್ದಿ ಆದಂಥ ಫ್ಯಾಟ್ಸ್ ಯಾವ್ದ್ಯಾವುದು ಅಂತಂದರೆ ನಟ್ಸ್, ಮೊಟ್ಟೆಯಲ್ಲಿರುವಂಥ ಎಲ್ಲೋ ಮೊಟ್ಟೆ ತಿನ್ನಬಾರ್ದು ಅಂತ ಎಷ್ಟೋ ಜನ ಕೇಳ್ತೀರ. ತುಂಬ ದೊಡ್ಡ ಮಿತ್ ಅದು. ಡೋಂಟ್ ಗೋ ಟು ಸಿಲಿ ಕ್ವೆಶನ್ಸ್. ಹೌದು, 30-40 ತಿಂದರೆ ಆಬ್ವಿಯಸ್ಲಿ ಇಟ್ಸ್ ಫ್ಯಾಟ್. ಸೊ ಇನ್ ಅ ಡೇ ಯು ಹ್ಯಾವ್ ಟು ಕನ್ಸ್ಯೂಮ್ ಅಟ್ಲೀಸ್ಟ್ 1 ಎಲ್ಲೋ, ಆಯಿತಾ. ಆಮೇಲೆ ಇನ್ನೊಂದು ಏನಪ್ಪ ಕ್ವೆಶನ್, ವೆಜಿಟೇಬಲ್ಸ್ ಕರೆಕ್ಟಾಗಿ ತಿನ್ನಿ. ಸೊ ಆಲ್ ದಿಸ್ ಯು ಹ್ಯಾವ್ ಮೆನಿ ಆಪ್ಷನ್. ಅನ್ನ ಸಾರು ಇದು ಊಟ ಅಲ್ಲ. ಅನ್ನ ಇಷ್ಟು ತೊಗೊಂಡ್ರೆ ಅದಕ್ಕೆ ಸಾರು ಇಷ್ಟು ತೊಗೋಬೇಕು, ಪಲ್ಯ ಇಷ್ಟು ತೊಗೋಬೇಕು, ಪಕ್ಕದಲ್ಲಿ ಒಂದು ಮೀಟ್ ಇಟ್ಕೊಂಡಿರಬೇಕು. ಇಲ್ಲ ಅಂತಂದರೆ ಕಾಳುಗಳು ತಿನ್ಬೇಕು, ಕಾಳುಗಳು ತಿನ್ನಬೇಕು. ಕಾಳು ತಿನ್ನೋದನ್ನ ಊಸ್ಬಿಡ್ತೀವಿ, ಮಣ್ಣಂಗಟ್ಟಿ. ಪ್ರೋಟೀನ್ ತಿನ್ನೋದ್ರಿಂದ ಎಲ್ಲರೂ ಊಸ್ಬಿಡ್ತಾರೆ, ಅದರಲ್ಲೇನಿದೆ. ಕರೆಕ್ಟಾಗಿ ಪ್ರೋಟೀನ್ ತೊಗೊಳ್ಬೇಕು ಬಾಡಿ. ಸೊ ಡಯಟ್ ಅಂತ ಅನ್ನೋದು ಕಮ್ಮಿ ಊಟ ಮಾಡೋದಲ್ಲ, ಕರೆಕ್ಟಾಗಿ ಊಟ ಮಾಡೋದನ್ನು ಡಯಟ್ ಅಂತ ಹೇಳ್ತೀವಿ. ಇನ್ನೊಂದು ರೈಟ್ ಟೈಮ್ ಏನು ಬಾಡಿಗೆ ಎಕ್ಸಸೈಸ್ ಸ್ಟಾರ್ಟ್ ಮಾಡೋದಕ್ಕೆ. ಸಿ ಸೆಕ್ಷನ್ಗೆ ಬೇರೆ ಟೈಮ್ ಇರುತ್ತೆ, ನಾರ್ಮಲ್ ಬರ್ತ್ಗೆ ಬೇರೆ ಟೈಮ್ ಇರುತ್ತೆ. ಲೆಟ್ ಮೀ ಕನ್ಫರ್ಮ್, ಸಿ ಸೆಕ್ಷನ್ ಆಗಿರೋ ಅಂಥವ್ರು ನಿಮ್ಮ ಸ್ಟಿಚಸ್ ಬಿಚ್ಚಿದ ಮೇಲೆ, ನಿಮ್ಮ ಸ್ಟಿಚಸ್ ಎಲ್ಲ ಕ್ಲಿಯರ್ ಅಂತ ನಿಮ್ಮ ಡಾಕ್ಟರ್ ಅಂತ ಹೇಳಿದ್ಮೇಲೆ ನೀವು ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಮಾಡೋದನ್ನು ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟ್ ವಿತ್ ಕೀಗಲ್, ಸ್ಟಾರ್ಟ್ ವಿತ್ ಬ್ರೀದಿಂಗ್ ಎಕ್ಸಸೈಸ್, ಸ್ಟಾರ್ಟ್ ವಿತ್ ವಾಕಿಂಗ್. ಸ್ಲೋಲಿ ಅಪ್ಗ್ರೇಡ್ ಇಟ್. ಇಟ್ ಶುಡ್ ಬಿ ಅ ಲೈಫ್ ಸ್ಟೈಲ್. ನೀವು ವರ್ಷಾನ್ಗಟ್ಲೆ ಮಾಡಬೇಕು. ಈಗ 6 ತಿಂಗಳು ಎಕ್ಸಸೈಸ್ ಮಾಡ್ತೀನಿ ಸಣ್ಣ ಆಗೋದಕ್ಕೆ, ನೋ. ಎಕ್ಸಸೈಸ್ ಶುಡ್ ಬಿ ಪಾರ್ಟ್ ಆಫ್ ಯುವರ್ ಲೈಫ್. ಆ್ಯಂಡ್ ಜೆಂಟಲ್ ವಾಕಿಂಗ್ ಮಾಡಿ, ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಮಾಡಿ. ಇದಕ್ಕೆ ಟೈಮ್ ಡ್ಯೂರೇಷನ್, ಇದನ್ನೆಲ್ಲ ರಿಕವರಿ ಎಕ್ಸಸೈಸಸ್ ಅಂತ ಹೇಳ್ತಾರೆ. ರಿಕವರಿಯಿಂದ ಸ್ಟಾರ್ಟ್ ಮಾಡಿ ದೆನ್ ಬಿಲ್ಡ್ ಇಟ್ ಟು ಸ್ಟ್ರೆಂಥನಿಂಗ್. ಆ್ಯಂಡ್ ಇಂಟರ್ನೆಟಲ್ಲಿ ನೋಡಿದೆ, 3 ತಿಂಗಳಿಗೆ ಯಾರೋ ಸಣ್ಣ ಮಾಡ್ಕೊಂಡಿದ್ದಾರೆ ಹೊಟ್ಟೆ, 1 ವರ್ಷದಲ್ಲಿ ಇಷ್ಟು ಸಣ್ಣ ಆಗಿದ್ದಾರೆ. ಲೆಟ್ ದೆಮ್ ಡೂ. ಎವ್ರಿ ಬಾಡಿ ಹ್ಯಾಸ್ ಇಟ್ಸ್ ಓನ್ ಜರ್ನಿ. ಯು ಡೋಂಟ್ ಹ್ಯಾವ್ ಟು ಕಾಪಿ ಸಮ್ವನ್ ಆರ್ ಇಟ್ಸ್ ನಾಟ್ ಅ ಕಾಂಪಿಟೇಷನ್. ಅರ್ಥ ಆಯ್ತಾ? ಇನ್ನೊಬ್ಬರನ್ನ ನೋಡಿ ಹೌದು ನಾವು ಹಿಂಗಿದ್ರೆ ಚೆನ್ನಾಗಿರಿ. ಎವ್ರಿ ವುಮೆನ್ ವಾಂಟ್ಸ್ ಟು ಲುಕ್ ಗುಡ್, ಆಯಿತಾ. ಬಟ್ ನಿಮ್ಮ ದೇಹಕ್ಕೆ ನೀವು ಯಾವ ಜರ್ನಿಗೆ ಹೋದ್ರೂ ಆಗಿದ್ದೀರಾ, ಅದು ಇಂಪಾರ್ಟೆಂಟು. ಡೋಂಟ್ ಎವರ್ ಕಂಪೇರ್ ಯುವರ್ ಬಾಡಿ ಟು ಸಮ್ವನ್ ಎಲ್ಸ್. ಯು ಆರ್ ಬ್ಯೂಟಿಫುಲ್ ದ ವೇ ಹೌ ಯು ಆರ್. ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಯುವರ್ ಮಿರರ್ ಆ್ಯಂಡ್ ಪ್ರಾಕ್ಟಿಸ್ ದಿಸ್ ಟು ಸೇ ದಟ್ ಯು ಆರ್ ಬ್ಯೂಟಿಫುಲ್. ಆ್ಯಂಡ್ ದಯವಿಟ್ಟು ಈ ವಿಡಿಯೋನ ಯಾರಾದರೂ ಗಂಡಸರು ನೋಡ್ತಾ ಇದ್ದಾರೆ, ನಿಮ್ಮ ಹೆಂಡ್ತಿಂದ್ರನ್ನ ನೀನು ಚೆನ್ನಾಗಿದೆಯಾ ಅಂತ ಹೇಳೋದ್ರಲ್ಲಿ ನಿಮ್ಗೇನು ಗಂಟೋಗಲ್ಲ. ಇಂಡಿಯಾದಲ್ಲಿ ಪ್ರಾಬ್ಲಮ್ ಏನಂದರೆ ಗಂಡಸರು ವರ್ಣಿಸೋದೇ ಇಲ್ಲ ಹೆಣ್ಮಕ್ಳನ್ನ. ಐ ಹ್ಯಾವ್ ಬೀನ್ ಥ್ರೂ ದಿಸ್. ಇನ್ಫ್ಯಾಕ್ಟ್ ನಾನು ತುಂಬ ಅಗ್ಲಿ ಅಂತ ಹೇಳಿದ್ದಾರೆ ಹೊರತು, ನನ್ನ ಆ ಟೈಮಲ್ಲಿ ಐ ವಾಸ್ ಡೇಟಿಂಗ್ ಅವರು. ಬಟ್ ದೇ ಹ್ಯಾವ್ ನೆವರ್ ಸೆಡ್ ಯು ಆರ್ ಬ್ಯೂಟಿಫುಲ್. ಆ್ಯಂಡ್ ದ್ಯಾಟ್ಸ್ ಅನದರ್ ರೀಸನ್ ವೈ ದೇರ್ ಆರ್ ಸೋ ಮೆನಿ ಇಶ್ಯೂಸ್ ವಿತ್ ವುಮೆನ್ಸ್ ಮೆಂಟಲ್ ಹೆಲ್ತ್. ಆ್ಯಂಡ್ ದಟ್ಸ್ ನಾಟ್ ದ ಸೇಮ್ in my life at the moment, because ಪ್ರತಿ ದಿನ ಐ ರಿಮೈಂಡ್ ಮೈ ಸೆಲ್ಫ್ ನಾನು ಎಷ್ಟು ಚೆನ್ನಾಗಿದ್ದೀನಿ ಅನ್ನೋದು. ನಾಟ್ ಅಹಂಕಾರದಲ್ಲ, ಫಿಸಿಕಲಿ ಮಾತ್ರ ಅಲ್ಲ, ಮೆಂಟಲಿ ಕೂಡ. ಆ್ಯಂಡ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ದಟ್ ಅಪ್ರಿಸಿಯೇಷನ್. ನಿಮಗೆ ನೀವೇ ಅಪ್ರಿಸಿಯೇಷನ್ ಕೊಟ್ಕೊಳ್ಳಿ. ರೈಟ್ ಟೈಮ್ ಮೆಡಿಕಲ್ ಕ್ಲಿಯರೆನ್ಸ್ ನಿಮ್ಗೆ ಯಾವಾಗ ಸಿಗುತ್ತೆ, ದಟ್ಸ್ ದ ರೈಟ್ ಟೈಮ್.
ಓಕೆನಾ? ಕಂಪ್ರೆಷನ್ ಗಾರ್ಮೆಂಟ್ಸ್, ಹೊಟ್ಟೆಗೆ ಬಟ್ಟೆ ಕಟ್ಟಿದ್ದೀನಿ ಆದರೂ ಹೊಟ್ಟೆಯಲ್ಲಿ ಫ್ಯಾಟ್ ಕಮ್ಮಿ ಆಗಿಲ್ಲ. ಹೊಟ್ಟೆ ಫ್ಯಾಟು ಕಂಪ್ರೆಷನ್ ಶಾರ್ಟ್ಸ್ ಯೂಸ್ ಮಾಡೋದ್ರಿಂದಾಗಲಿ, ಹೊಟ್ಟೆಗೆ ಬಟ್ಟೆ ಕಟ್ಟೋದ್ರಿಂದಾಗಲಿ ಹೊಟ್ಟೆ ಸಣ್ಣ ಆಗೋದಿಲ್ಲ. ಅದು ನಿಮ್ಮ ದೇಹಕ್ಕೆ ಸಪೋರ್ಟ್ ಕೊಡೋದು ರಿಕವರಿ ಆಗೋದಕ್ಕೆ ಮಾತ್ರ. ಓಕೆನಾ? ಸೊ ಹೊಟ್ಟೆಗೆ ಬಟ್ಟೆ ಕಟ್ಟೋದ್ರಿಂದ ಆ್ಯಬ್ಸಪ್ರೆಷನ್ ಕಡಿಮೆ ಆಗುತ್ತೆ, ಇಲ್ಲ ಆ್ಯಬ್ಸಪ್ರೆಷನ್ ಆಗೋದಿಲ್ಲ, ಹೊಟ್ಟೆ ರೆಡ್ಯೂಸ್ ಆಗುತ್ತೆ. ನೋ. ಕೋರ್ ಆ್ಯಂಡ್ ಸ್ಟ್ರೆಂತ್ ವರ್ಕೌಟ್ ಮಾಡೋದ್ರಿಂದ ಮಾತ್ರ ಆ್ಯಬ್ಸಪ್ರೆಷನ್ ಕಮ್ಮಿ ಆಗುತ್ತೆ, ಹೊಟ್ಟೆ ಸಣ್ಣ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಹೊಟ್ಟೆಗೆ ಬಟ್ಟೆ ಕಟ್ಟೋದ್ರಿಂದ ಹೊಟ್ಟೆ ಸಣ್ಣ ಆಗುತ್ತೆ. ಐ ಆಮ್ ಸಾರಿ, ದಟ್ಸ್ ಅ ರಾಂಗ್ ಇನ್ಫಾರ್ಮೇಷನ್. ಅದೇ ಇಷ್ಟು ಇಂಪಾರ್ಟೆಂಟ್ ಕ್ವೆಶನ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ಬಟ್ ಇನ್ನಷ್ಟು ವಿಡಿಯೋಸ್ ಇದೆ, ಅಲ್ಲಿ ಪೀರಿಯಡ್ಸ್ ಬಗ್ಗೆ ಕೇಳಿದಿರಿ, PCOD ಬಗ್ಗೆ ಕೇಳಿದಿರಿ, ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಾಯಿದ್ದೀನಿ ಆದ್ರೂ ದಪ್ಪ ಆಗ್ತಾಯಿದ್ದೀನಿ ಯಾಕೆ ಅಂತ ಒಂದು ಪ್ರಶ್ನೆ ಬಂದಿತ್ತು. ಪೀರಿಯಡ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋರಿಗೆ ಪೀರಿಯಡ್ಸ್ ಕರೆಕ್ಟಾಗಿ ಆಗಲ್ಲ. ಆಗಲ್ಲ, ಬಟ್ ನಾಟ್ ಎವ್ರಿ ಒನ್ ವಿಲ್ ಹ್ಯಾವ್ ಇರ್ರೆಗ್ಯುಲರ್ ಪೀರಿಯಡ್ಸ್. ನನ್ಗೆ ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಾಯಿತ್ತು, ಬಟ್ ಐ ಸ್ಟಿಲ್ ವೆಂಟ್ ಥ್ರೂ PCOS. ಆ್ಯಂಡ್ PCOSಯಿಂದ ಮಾತ್ರ ದಪ್ಪ ಆಗ್ತೀವಿ. ಸಿ, ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ಟು ಈಚ್ ಅದರ್. ವೆನ್ ಯು ಆರ್ ಫಿಸಿಕಲಿ ನಾಟ್ ಆ್ಯಕ್ಟಿವ್, ನೀವು ಕರೆಕ್ಟಾಗಿ ಊಟ ಯಾವಾಗ ಮಾಡಲ್ಲ, ಸ್ಟ್ರೆಸ್ ಫ್ರೀ ಆಗಿ ಯಾವಾಗ 8 ಅವರ್ ನಿದ್ದೆ ಮಾಡೋದಿಲ್ಲ, ಫೋನ್ನ ರಾತ್ರಿ ಮಲ್ಗೋಕ್ಕೂ 1 ಅವರ್ ಮುಂಚೆ ಎತ್ತಿ ಬಿಸಾಕಿ ಸೈಡಲ್ಲಿ. ಡೋಂಟ್ ಕೀಪ್ ಫೋನ್ ನೆಕ್ಸ್ಟ್ ಟು ಯು. that will create a very bad habit of sleeping. ಸೊ ನೆಮ್ಮದಿಯಾಗಿರೋದು, ಚೆನ್ನಾಗಿ ಊಟ ಮಾಡೋದು ಆ್ಯಂಡ್ ಡ್ರಾಮಾಗಳು ಕಮ್ಮಿ ಮಾಡ್ಕೊಡೋದು ಲೈಫಲ್ಲಿ, ದ್ಯಾಟ್ಸ್ ವಾಟ್ ವಿಲ್ ಮೇಕ್ ಯು ಹ್ಯಾಪಿ, ಹೆಲ್ದಿ, ಗುಡ್ ಲುಕಿಂಗ್ ಪರ್ಸನ್. ಆಟೋಮ್ಯಾಟಿಕಲಿ your looks, your body, everything will come to normal by diet, food and keeping yourself happy. ಆಯಿತಾ? ಆ್ಯಂಡ್ ಆದಷ್ಟು ಪ್ರಶ್ನೆಗಳ್ನ ಉತ್ತರ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಮುಂದಿನ ವ್ಲಾಗಲ್ಲಿ ಕರೆಕ್ಟಾಗಿ ಫಸ್ಟ್ ಮೊದಲನೇ 6ನೇ ವಾರ 8ನೇ ವಾರದಲ್ಲಿ ಯಾರ್ಯಾರು ಇದ್ದೀರಿ, ಹೇಗೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು 15 ನಿಮಿಷದ ವಿಡಿಯೋ ಮಾತಾಡ್ತೇನೆ. ಆ್ಯಂಡ್ ಯಾರ್ಯಾರು ನನಗೆ ಇಷ್ಟೊಂದೆಲ್ಲ ಪ್ರಶ್ನೆಗಳು ಕಳಿಸಿದ್ರ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೋಪ್ಫುಲಿ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ. ಆ್ಯಂಡ್ ನನ್ನ ಮುದ್ದಾದ ಮಗು ಕಾಯ್ತಾ ಇದೆ, ನಾನು ಹೊರಡ್ತೀನಿ. ಆ್ಯಂಡ್ ನನ್ನ ವ್ಲಾಗ್ಸ್ನ ಹೀಗೆ ಎನ್ಕರೇಜ್ ಮಾಡಿ ನೋಡಿ, ಆ್ಯಂಡ್ ನಿಮ್ಮ ಅಕ್ಕ ತಂಗಿರಿದ್ರೂ ಕಳಿಸಿ, ನಾನು ಇನ್ನಷ್ಟು ವಿಚಾರಗಳು ಮಾತಾಡ್ತಾ ನಿಮ್ಮ ಮುಂದೆ ಕಾಣಿಸ್ಕೊತೀನಿ. ಅಲ್ಲಿವರೆಗೂ ಸಾಯೋ ನರ, ಬಾಯ್ ಬಾಯ್.